ಇಲ್ಲಿಂದ ಅಗೇನ್ ನಾನು ಇನ್ನೊಂದಿಷ್ಟು ವಿವರಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. 2024-25ನೇ ಸಾಲಿನ ಆರ್ಥಿಕ ಲೆಕ್ಕಾಚಾರದ ವಸ್ತುಸ್ಥಿತಿ ವಿವರಗಳು. ಆರ್ಥಿಕ ಲೆಕ್ಕಾಚಾರದ ಪ್ರಕಾರ ಒಂದು ವರ್ಷಕ್ಕೆ 28,000 ಕೋಟಿ, 28,500 ಕೋಟಿ, ಸ್ಪೆಸಿಫಿಕಲಿ ಹೇಳೋದಾದರೆ 28,608.40 lakhs ಇಲ್ಲಿವರೆಗೂ ಇಷ್ಟು ಸರ್ಕಾರ ಕೊಡಬೇಕಾಗಿತ್ತು. ಆದರೆ 10 ತಿಂಗಳು ಖರ್ಚಾದ ವಾಸ್ತವ ಮೊತ್ತ 23,000 ಕೋಟಿ. 23,000 ಕೋಟಿ ಅಂದರೆ ಅದರಲ್ಲಿ 608.40. ಅಂದರೆ ಎಷ್ಟೋಯ್ತು ಇಲ್ಲಿಗೆ? ನಿಮ್ಮ ಲೆಕ್ಕಾಚಾರ ನಮ್ಮ ಲೆಕ್ಕಾಚಾರದಲ್ಲಿ 5,000 ಕೋಟಿ ಮಿಸ್ ಆಯಿತು. ಎಲ್ಲೋಯ್ತು 5,000 ಕೋಟಿ? ಎಲ್ಲೋಯ್ತು? ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕೊಡಬೇಕಾದಂಥ 5,000 ಕೋಟಿ ಸಾಲು 2024-25 ಗಡಿಯಲ್ಲಿ ಅದನ್ನು ಎಲ್ಲಿ ವರ್ಗಾಯಿಸಿದ್ದೀರಿ? ಎಲ್ಲಿ ಹೋಗಿದೆ? ಎಲ್ಲಿ ಮಾಯ ಆಗಿದೆ? ಯಾರು ತೇಗಿದರೆ? ದಯವಿಟ್ಟು ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪಕ್ಷದ ವತಿಯಿಂದ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾನ್ಯ ಸ್ವರೂಪ್ ಪ್ರಕಾಶ್ರವರ ಕಡೆಯಿಂದ ಚುಕ್ಕಿ ಗುರುತಲ್ಲಿದ್ದ ಪ್ರಶ್ನೆ ಸಂಖ್ಯೆ ನಂಬರು ಹೇಳ್ತೇನೆ, 2053. ನಮ್ಮ ಸ್ವರೂಪ್ ಪ್ರಕಾಶ್ರವರು ಹಾಸನ ಜಿಲ್ಲೆಯ ಶಾಸಕರು ಪ್ರಶ್ನೆ ಕೇಳಿದ್ದಾರೆ. 20/8/2025 20/8/2025 ಪ್ರಶ್ನೆ ಕೇಳಿದ್ದಾರೆ. ಅವರ ಪ್ರಶ್ನೆಗೆ ದಯವಿಟ್ಟು ಇದು ನಮ್ಮ ಸ್ವರೂಪ್ ಪ್ರಕಾಶ್ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ 2053 ನಂಬರ್, ಪ್ರಶ್ನಾವಳಿ ನಂಬರ್. ಕೊನೆಗೆ ಉತ್ತರ ನೀಡಿದ್ರು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಮ್ಮ ಏನು ಮಂತ್ರಿಗಳಿದ್ದಾರೆ ಹೆಣ್ಮಗಳು, ಅದಕ್ಕೆ ಇರಲಿ ಅವ್ರ ಹೆಸರು ಬೇಡ, ಜನಕ್ಕೆ ಗೊತ್ತಿದೆ. ಉತ್ತರ ನೀಡಿದ್ರು. ಉತ್ತರ ಏನಂತ ನೀಡ್ತಾರೆ? ಲಿಖಿತ ಉತ್ತರ ಸರ್ಕಾರ ಕೊಡುತ್ತೆ. ಯೋಜನೆ ಆರಂಭವಾಗದಿನಿಂದನೂ ಜೂನ್ 2025 ಒಟ್ಟು 21 ಕಂತುಗಳು. ದಯವಿಟ್ಟು ಇದು ನೋಟ್ ಮಾಡ್ಕೊಳ್ಳಿ ಪಾಯಿಂಟು. ಅವ್ರ ಕಡೆಯಿಂದ ಲಿಖಿತ ಉತ್ತರ ಬಂದಿರೋದು, ಮಂತ್ರಿಗಳ ಕಡೆಯಿಂದ, ಸರ್ಕಾರದ ಕಡೆಯಿಂದ. 21 ಕಂತುಗಳು ಜೂನ್ 25 ಹಣ ಬಿಡುಗಡೆ ಮಾಡಲಾಗಿದೆ ಎಂದು ಸರ್ಕಾರ ಜಿಲ್ಲಾವಾರು ಅಂಕಿ ಅಂಶಗಳು ಅನುಬಂಧ 1 ಮತ್ತು 2 ಸಮೇತ ಲಿಖಿತ ಉತ್ತರ ನೀಡಿತು. ಎಷ್ಟು? 21 ಕಂತು ಕೊಟ್ಟಿದ್ದೀವಿ ಅಂತ ಹೇಳ್ತದೆ ಸರ್ಕಾರ ಲಿಖಿತ ಉತ್ತರದಲ್ಲಿ. ಫ್ಲೋರ್ ಆಫ್ ದ ಹೌಸಲ್ಲಿ, ಎಸ್, ಫ್ಲೋರ್ ಆಫ್ ದ ಹೌಸಲ್ಲಿ. ಆದರೆ ಈ ಅಧಿಕೃತ ದಾಖಲೆಯನ್ನು ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡಿದಾಗ ಸರ್ಕಾರದ ಅಸಲಿ ಕಳ್ಳಾಟ ಬಯಲಿಗೆ ಬರುತ್ತೆ. ಯೋಜನೆ ಆರಂಭವಾದ 2023-24ನೇ ಸಾಲಿನಲ್ಲಿ 8 ಕಂತುಗಳು ನೀಡಿದ್ದು ಸರ್ಕಾರ. ಓಕೆ, ವಿ ಆರ್ ನಾಟ್ ಹ್ಯಾವಿಂಗ್ ಎನಿ ಇಶ್ಯೂಸ್ ಅಬೌಟ್ ಇಟ್, ನಮ್ಮದೇನು ತಕರಾರಿಲ್ಲ. ಆ ನಂತರದ ತಕರಾರು ಇರ್ತಕ್ಕಂಥದ್ದು, ಇಶ್ಯೂ ರೇಸ್ ಆಗಿರ್ತಕ್ಕಂಥದ್ದು 2024-25ನೇ ಸಾಲಿನಲ್ಲಿ ವಿತರಿಸಿರುವುದು ಕೇವಲ 10 ತಿಂಗಳ ಕಂತು ಮಾತ್ರ. ಸೊ ಅಲ್ಲಿಗೆ ಅವ್ರು ಹೇಳಿದ್ದೇನು, 21 ತಿಂಗಳು ಕಂತು ಕೊಟ್ಟಿದ್ದೇವೆ ಅಂತಕ್ಕಂಥದ್ದು ಲಿಖಿತ ಉತ್ತರದ ಮೂಲಕ ಸರ್ಕಾರ ಕೊಟ್ಟಿರ್ತಕ್ಕಂಥ ಆನ್ಸರ್. ಬಟ್ ಆದರೆ ಇಲ್ಲಿ ಮಿಸ್ ಆಗಿರ್ತಕ್ಕಂಥ ಆ 2 ತಿಂಗಳು ಕಂತನ್ನು ಅವರು ಹೇಳ್ದಿರ ಅದನ್ನು ಒಳಗಡೆನೆ ಮುಚ್ಚಿಟ್ಕೊಂಡು ಫ್ಲೋರ್ ಆಫ್ ದ ಹೌಸಲ್ಲಿ ಸದನದ ಒಳಗಡೆ ನಿಂತ್ಕೊಂಡು ಕನ್ಸರ್ನ್ಡ್ ಮಿನಿಸ್ಟರು, ಸರ್ಕಾರ ಇದು ಸುಳ್ಳನ್ನು ಹೇಳಿರ್ತಕ್ಕಂಥದ್ದು. ಬಹುಶಃ ಈ ನಾಡಿನ ಹೆಣ್ಣುಮಕ್ಕಳಾಗಲಿ ತೆರಿಗೆದಾರರಾಗಲಿ ಯಾರೂ ಕೂಡ ಇದನ್ನು ಕ್ಷಮಿಸ್ತಕ್ಕಂಥ ಒಂದು ವಿಚಾರ ಅಲ್ಲ. ಕಾರಣ ಇದು 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 5,000 ಕೋಟಿಯಷ್ಟು ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ. ಇಟ್ಸ್ ಎ ಹ್ಯೂಜ್ ಅಮೌಂಟ್. ಇದಾದ ನಂತರ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುತ್ತೆ, ತಮಗೆ ಗೊತ್ತಿದೆ. ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಇಶ್ಯೂ ರೇಸ್ ಆಗುತ್ತೆ. ಇಶ್ಯೂ ರೇಸ್ ಮಾಡಿದಂಥದ್ದು ವಿರೋಧ ಪಕ್ಷದ ನಾಯಕರು ಕೂಡ ಇದ್ದರು ಸದನದಲ್ಲಿ, ಅವರು ಕೂಡ ಚರ್ಚೆ ಮಾಡಿದ್ರು. ಅವ್ರ ಜೊತೆಯಲ್ಲಿ ನಮ್ಮ ಮಿತ್ರ ಪಕ್ಷದ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಮಹೇಶ್ ತೆಂಗಿನಕಾಯಿ ಅವರು, ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅವರಲ್ಲಿ ಇದ್ದಂಥ ಕೆಲವೊಂದಷ್ಟು ರಾಜ್ಯದ ಹೆಣ್ಮಕ್ಳ ಪರವಾದಂಥ ಅನುಮಾನಗಳು ಏನು ಕಾಡ್ತಾ ಇತ್ತು,
ಅವರು ಪ್ರಶ್ನೆಯನ್ನು ಕೇಳ್ತಾರೆ. ಕೊಡಿ ಅಣ್ಣ ಅವ್ರದ್ದು ಒಂದು. ಮಹೇಶ್ ತೆಂಗಿನಕಾಯಿ ಅವರು ಭಾರತೀಯ ಜನತಾ ಪಾರ್ಟಿಯ ಶಾಸಕರು. ಅವರು ನಾಡಿನ ಹೆಣ್ಣುಮಕ್ಕಳ ಪರವಾಗಿ ಪ್ರಶ್ನೆ ಕೇಳ್ತಾರೆ. ಇದು ಯಾರಿಗೆ ಕೇಳ್ತಾರೆ? ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಕೇಳ್ತಾರೆ, ACSಗೆ ಕೇಳ್ತಾರೆ. ಯಾವ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ACSಗೆ ಪ್ರಶ್ನೆ ಕೇಳ್ತಾರೆ, ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಪ್ರಶ್ನೆ ಕೇಳಿದ್ದು ಯಾವಾಗ ಇವರು ಅಂದರೆ, ಒಂದು ನಿಮಿಷ ಅಣ್ಣ, ಡೇಟ್ ಒಂದು ನಿಮಿಷ, ಅವ್ರ ಪ್ರಶ್ನೆ ಕೇಳಿದ ಡೇಟ್ ಹೇಳಿ. ಡಿಸೆಂಬರ್ ತಿಂಗಳು 9/12/2025. ಈಗ ನಾವು ಎಲ್ಲಿ ಬಂದು ನಿಂತಿದ್ದೀವಿ? ಹೆಚ್ಚು ಕಮ್ಮಿ 5.5 ತಿಂಗಳವರೆಗೂ ನಾವು ಬಂದು ಮುಂದೆ ದಾಟಿದ್ದೀವಿ. ಪ್ರಶ್ನೆ ಯಾವಾಗ ಕೇಳಿದ್ರು? ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ಪ್ರಶ್ನೆಯನ್ನು ಕೇಳ್ತಾರೆ. ಅವರ ಒಂದು ಪ್ರಶ್ನೆಗೆ, ಅವರು ಕೇಳಿದಂಥ ಪ್ರಶ್ನೆಗೆ ನಿಮ್ಮಲ್ಲಿ ಸ್ಪಷ್ಟತೆ ಇತ್ತು ಅನ್ನೋದಾದರೆ, ಇದು ಪಬ್ಲಿಕ್ ಡೊಮೈನ್ನಲ್ಲಿ ಕೂಡ ರಿಲೀಸ್ ಮಾಡಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟು. ನಿಮ್ಮ ಮನೆಯಲ್ಲಿ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಕೂತ್ಕೊಂಡು ಇಟ್ಕೊಳ್ತಕ್ಕಂಥ ಡಾಕ್ಯುಮೆಂಟೇಷನ್ ಅಲ್ಲ ಇದು. ಯಾತಕ್ಕೋಸ್ಕರ ಫ್ರಮ್ ದ ಪಾಸ್ಟ್ 5.5 months ನೀವು ಯಾತಕ್ಕೋಸ್ಕರ ಇದನ್ನು ಮುಚ್ಚಿಟ್ಕೊಂಡಿದ್ದೀರಿ? ಯಾತಕ್ಕೋಸ್ಕರ ಸರ್ಕಾರದ ಆ ಇಲಾಖೆಯ ಅಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿಯೂ ನಾನು ಕೇಳ್ತಾ ಇರ್ತಕ್ಕಂಥದ್ದು, ಅಂಥದ್ದು ಏನು ನಡೆದೋಗಿದೆ ಅಂತ 5.5 ತಿಂಗಳು ನಿಮಗೆ ಸಮಯ ಬೇಕು ಉತ್ತರ ಕೊಡ್ತಕ್ಕಂಥದ್ದಕ್ಕೆ. ದಯಮಾಡಿ ನಮ್ಗೆ ವಿಚಾರ ತಿಳಿಸ್ಬೇಕು. ಏನಂಥದ್ದು ಅಲ್ಲಿ ಒಳಗಡೆ ಅಂಥದ್ದು ಏನು ನಡೆದೋಗಿದೆ, ಎಲ್ಲೋಗಿದೆ ಆ ದುಡ್ಡು? ಸೊ ಇದೆಲ್ಲ ಆಯಿತು. ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ, ಬೆಳಗಾವಿ ಅಧಿವೇಶನದಲ್ಲಿ ಪ್ರಶ್ನೆ ಉದ್ಭವ ಆದಾಗ ಅಗೇನ್ ಆನ್ ದ ಫ್ಲೋರ್ ಆಫ್ ದ ಹೌಸ್ ಮಾನ್ಯ ಮಂತ್ರಿಗಳು, ಈ ಸಂಬಂಧಪಟ್ಟಂಥ ಇಲಾಖೆಯ ಮಂತ್ರಿಗಳು ಒಂದು ವಿಚಾರ ಹೇಳ್ತಾರೆ. ಆರಂಭದಲ್ಲಿ ತಾಂತ್ರಿಕ ಕಾರಣಗಳನ್ನು ನೀಡಿದರೂ ದಾಖಲೆಗಳು ತೀವ್ರ ಒತ್ತಡದ ನಂತರ ಮಾನ್ಯ ಸಚಿವರು ಸದನದಲ್ಲಿ ಅಧಿಕೃತವಾಗಿ ಹೇಳುವಂತಹ ವಿಚಾರ. ಹೌದು, ಆರ್ಥಿಕ ಇಲಾಖೆಯಿಂದ ನಮಗೆ ಸಕಾಲದಲ್ಲಿ ರೊಕ್ಕ ಬ್ರ್ಯಾಕೆಟಲ್ಲಿ ಹಣ ಬಿಡುಗಡೆಯಾಗದ ಕಾರಣ ಆ 2 ತಿಂಗಳು, ಹಾಗೆ ನೋಟ್ ಮಾಡ್ಕೊಳ್ಳಿ, ಫೆಬ್ರವರಿ ಆ್ಯಂಡ್ ಮಾರ್ಚ್ ಕಂತುಗಳು ಹಣ ಫಲಾನುಭವಿಗಳಿಗೆ ಪಾವತಿಯಾಗದೇ ಇರುವುದು ನಿಜ. ಆನ್ ದ ಫ್ಲೋರ್ ಆಫ್ ದ ಹೌಸ್ ಮಾನ್ಯ ಸಚಿವರು ಆ ಹೆಣ್ಣುಮಕ್ಕಳನ್ನ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಆ ಮಹಾತಾಯಿ ಒಪ್ಕೊಂಡಿರ್ತಕ್ಕಂಥ ವಿಚಾರ ಇದು ಆನ್ ದ ಫ್ಲೋರ್ ಆಫ್ ದ ಹೌಸ್. ಇಲ್ಲಿಂದ ಮುಂದಕ್ಕೆ ಹೋಗೋಣ. ಎಸ್, ಅಫ್ಕೋರ್ಸ್ ಆರ್ಥಿಕ ಇಲಾಖೆಗೆ ಪತ್ರ ಬರೆದ್ರು, ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ಉತ್ತರಗಳು ಸಿಕ್ಕಿಲ್ಲ. ಸೊ ಇಲ್ಲಿ ನೋಡೋಣ, ನಾನು ವೆರಿ ಸಿಂಪಲ್ ಆಗಿ ಕೇಳ್ತಕ್ಕಂಥ ಪ್ರಶ್ನೆ ಇಷ್ಟೇ. ಮಾನ್ಯ ಮುಖ್ಯಮಂತ್ರಿಗಳು ಈ 5,000 ಕೋಟಿ ಎಲ್ಲಿಗೆ ಹೋಗಿದೆ ಅಂತಕ್ಕಂಥದ್ದು ದಯಮಾಡಿ ಉತ್ತರವನ್ನು ಕೊಡಬೇಕು, ಲೆಕ್ಕವನ್ನು ಕೊಡಬೇಕು. ಮಾನ್ಯ ಸಿದ್ದರಾಮಣ್ಣ ಅವರೇ, ದಯವಿಟ್ಟು ನಾಡಿನ 1,28,00,000 ಜನ ಫಲಾನುಭವಿಗಳು ಮಹಿಳೆಯರು ಅಂತ ನೀವು ಗುರುತಿಸಿರ್ತಕ್ಕಂಥ ತಾಯಂದ್ರಗಳ ಪರವಾಗಿ ನಿಮಗೆ ಪ್ರಶ್ನೆಯನ್ನು ಹಾಕಲಿಕ್ಕೆ ಬಯಸ್ತೇನೆ. ತೆರಿಗೆದಾರರ ಪರವಾಗಿ ನಿಮಗೆ ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ನಮ್ಮ ತೆರಿಗೆಯ ದುಡ್ಡು ಎಲ್ಲಿಗೆ ಹೋಯಿತು, ಯಾತಕ್ಕೋಸ್ಕರ ಕಳೆದ 1 ವರ್ಷ ಆದರೂ ಕೂಡ ಇಲ್ಲಿವರೆಗೂ ನೀವು ಉತ್ತರ ಕೊಡ್ತಕ್ಕಂಥದ್ದಕ್ಕೆ ನೀವಾಗಲಿ ನಿಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳಾಗಲಿ ಇಲ್ಲಿಯವರೆಗೂ ಕೂಡ ಯಾಕೆ ಒಂದು ಸ್ಪಷ್ಟತೆಯನ್ನು ವ್ಯಕ್ತಪಡಿಸ್ತಾ ಇಲ್ಲ ಸಾರ್ವಜನಿಕವಾಗಿ? ಇದ್ರ ಒಳಗಡೆ ಇರ್ತಕ್ಕಂಥ ವಿಚಾರಗಳಾದರೂ ಏನು? ಬಡ್ಜೆಟ್ನಲ್ಲಿ ನೀವು ಘೋಷಣೆ ಮಾಡಿಕೊಂಡಂಥ ಹಣವನ್ನು ನೀವು ಎಲ್ಲಿಗೆ ಹೋಯಿತು, ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡಿದ್ದೀರಾ, ಎಲ್ಲಿ ಮಾಯ ಆಯಿತು, ಅಥವಾ ಕೊಡೋದೇ ಇಲ್ವಾ, ಕೊಡ್ತೀರಾ, ಮುಂದಿನ ತಿಂಗಳು ಕೊಡ್ತೀರಾ, ಇಲ್ಲಿವರೆಗೂ ಯಾಕೆ ಕೊಟ್ಟಿಲ್ಲ? ಇವೆಲ್ಲ ವಿಚಾರದ ಬಗ್ಗೆ ದಯಮಾಡಿ ಸಿದ್ದರಾಮಣ್ಣ ಅವರು ನಮಗೆ ಲೆಕ್ಕ ಕೊಡಬೇಕು. ದಯಮಾಡಿ ಲೆಕ್ಕ ಕೊಡಿ ಸಿದ್ದರಾಮಣ್ಣ ಅವರೇ.